ನಾವ್ ಇವತ್ತು ನೋಡ್ತಾ ಇರೋದು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಮೊದಲನೇ ಮೂವಿ ಆಗಿರೋ ಐರನ್ ಮ್ಯಾನ್ 1 ಮೂವಿಯನ್ನ. ಒಂದೊಳ್ಳೆ ಕಂಟೆಂಟ್ ಇರೋ ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ತಾ ಹೋಗಿ. ಸರಿ, ತುಂಬಾ ಟೈಮ್ ವೇಸ್ಟ್ ಮಾಡ್ದೆ. ಟೋನಿ ಸ್ಟಾರ್ಕ್ ಎಂಬ ಸೈಂಟಿಸ್ಟ್ ಹೇಗೆ ಒಬ್ಬ ಸೂಪರ್ ಹೀರೋ ಆಗಿ ಬದಲಾದ ಅನ್ನೋದನ್ನ ನೋಡ್ಕೊ ಬಂದ್ಬಿಡೋಣ. ಮೂವಿಯ ಮೊದಲ ಸೀನ್ ಅಲ್ಲಿ ತೋರಿಸ್ತಾರೆ, US ಮಿಲಿಟರಿ ಅವರು ಒಬ್ಬ ವೆಪನ್ ಡೀಲರ್ಗೋಸ್ಕರ ಆಫ್ಘಾನಿಸ್ತಾನ ಬಾರ್ಡರ್ ನಲ್ಲಿ ಕಾಯ್ತಾ ಇರ್ತಾರೆ. ಆ ವೆಪನ್ ಡೀಲರ್ ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಫೇವ್ರೇಟ್ ಆದ ಟೋನಿ ಸ್ಟಾರ್ಕ್. ಟೋನಿ ಸ್ಟಾರ್ಕ್ ಹಾಗೆ US ಮಿಲಿಟರಿ ಅವರು ಯಾಕಪ್ಪ ಇಲ್ಲಿ ಮೀಟ್ ಆಗ್ತಾ ಇದಾರೆ ಅಂದ್ರೆ, ಟೋನಿ ಸ್ಟಾರ್ಕ್ ನ ಕಂಪನಿ ಆದ ಸ್ಟಾರ್ಕ್ ಇಂಡಸ್ಟ್ರಿಯಲ್ಲಿ ಟೋನಿ ಒಂದು ಮಿಸೈಲ್ ಅನ್ನ ಕ್ರಿಯೇಟ್ ಮಾಡಿರ್ತಾನೆ. ಆ ಮಿಸೈಲ್ ಹೆಸರು ಜೆರಿಕೋ ಅಂತ. ಈ ಜೆರಿಕೋ ಮಿಸೈಲ್ ಹೇಗೆ ಕೆಲಸ ಮಾಡುತ್ತೆ, ಎಷ್ಟು ಪವರ್ಫುಲ್ ಅಂತ ಟೆಸ್ಟ್ ಮಾಡೋದಕ್ಕೆ ಇವರು ಆಫ್ಘಾನಿಸ್ತಾನ ಬಾರ್ಡರ್ ಗೆ ಬಂದಿರ್ತಾರೆ. ಟೋನಿ ಆ ಮಿಸೈಲ್ ಅನ್ನು ಲಾಂಚ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ, ಒಂದೇ ಒಂದು ಜೆರಿಕೋ ಮಿಸೈಲ್ ಇಂದ ಇಡೀ ಒಂದು ದೇಶವನ್ನ ನಾಶ ಮಾಡಬಹುದು ಅಂತ. ಯಾಕೆಂದ್ರೆ ಅದು ಅಷ್ಟು ಪವರ್ ಎಫಿಷಿಯಂಟ್ ಆಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಟೋನಿ ಮಿಲಿಟರಿ ಅವರ ಜೀಪ್ ನಲ್ಲಿ ಅಲ್ಲಿಂದ ಹೋಗ್ತಿರ್ತಾನೆ. ಹೀಗೆ ಅವ್ರು ಹೋಗ್ತಿರ್ಬೇಕಾದ್ರೆ ಒಂದು ಟೆರರಿಸ್ಟ್ ಟೀಮ್ ಮಿಲಿಟರಿ ಅವರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಾ ಮಿಲಿಟರಿ ಆಫೀಸರ್ ಅನ್ನ ಕೊಂದು ಹಾಕ್ತಾರೆ. ಟೋನಿ ಅವನ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಆ ಜೀಪಿನ ಹೊರಗಡೆ ಬಂದು ಒಂದು ಬಂಡೆ ಹಿಂದೆ ಬಚ್ಚಿಕೊಂಡು ಕುಂತಿರ್ತಾನೆ. ಆದ್ರೆ ಆಗ ಅವನದ್ದೇ ಕಂಪನಿಯ ಒಂದು ಬಾಂಬ್ ಬಂದು ಅವನ ಪಕ್ಕ ಬೀಳುತ್ತೆ. ಇದರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗಿ ಟೋನಿ ಸ್ಟಾರ್ಕ್ಗೆ ತುಂಬಾ ಇಂಜುರೀಸ್ ಗಳಾಗ್ತವೆ. ಇಲ್ಲಿಗೆ ಸೀನ್ ಕಟ್ ಆಗಿ 36 ಗಂಟೆಗಳ ಹಿಂದೆ ಏನೇನಾಗಿತ್ತು ಅಂತ ತೋರಿಸ್ತಾ ಹೋಗ್ತಾರೆ. ಟೋನಿ ಸ್ಟಾರ್ಕ್ ನ ತಂದೆ ಹವರ್ಡ್ ಸ್ಟಾರ್ಕ್ ಅವರ ಫ್ರೆಂಡ್ ಆದ ಒಬರಾಸ್ಟೈನ್ ಜೊತೆ ಸೇರಿ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಕಂಪನಿ ಹೆಸರು ಸ್ಟಾರ್ಕ್ ಇಂಡಸ್ಟ್ರಿ ಅಂತ. ಈ ಸ್ಟಾರ್ಕ್ ಇಂಡಸ್ಟ್ರಿಯಲ್ಲಿ ಯುದ್ಧಕ್ಕೆ ಬೇಕಾಗುವಂತ ಮಿಸೈಲ್ಗಳು, ವೆಪನ್ಸ್ ಗಳನ್ನೆಲ್ಲ ತಯಾರು ಮಾಡ್ತಾರೆ. ಹವರ್ಡ್ ಸ್ಟಾರ್ಕ್ ತೀರ್ಕೊಂಡ್ಮೇಲೆ ಅವರ ಮಗನಾದ ತುಂಬಾನೇ ಇಂಟೆಲಿಜೆಂಟ್ ಹಾಗೆ ತುಂಬಾನೇ ಬುದ್ಧಿವಂತನಾದ ಟೋನಿ ಸ್ಟಾರ್ಕ್ ಇಂಡಸ್ಟ್ರಿಯ ಜವಾಬ್ದಾರಿಯನ್ನ ತಗೊಂಡು ಮುಂದೆ ನಡೆಸ್ಕೊಂಡು ಬಂದಿದ್ದಾನೆ. ಈಗ ಅವನಿಗೆ ವೆಪನ್ ಮೇಕರ್ ಆಫ್ ದ ಇಯರ್ ಅವಾರ್ಡ್ ಬಂದಿರುತ್ತೆ. ಈ ಅವಾರ್ಡ್ ಅನ್ನ ಕೊಡ್ತಿರೋದು ಬೇರೆ ಯಾರು ಅಲ್ಲ, ಟೋನಿ ಸ್ಟಾರ್ಕ್ ನ ಫ್ರೆಂಡೇ ಆದ ಜಾನ್ ರೋಡ್ಸ್. ಈ ಜಾನ್ ರೋಡ್ಸ್ ಮಿಲಿಟರಿಯ ಹೆಡ್ ಆಗಿರ್ತಾನೆ. ಆದ್ರೆ ಅವಾರ್ಡ್ ಅನ್ನ ತಗೊಳ್ಳೋದಕ್ಕೆ ಟೋನಿ ಸ್ಟಾರ್ಕ್ ಆ ಫಂಕ್ಷನ್ ಗೆ ಬಂದಿರೋದೇ ಇಲ್ಲ. ಆದ್ರಿಂದ ಟೋನಿ ಸ್ಟಾರ್ಕ್ ನ ಪಾರ್ಟ್ನರ್ ಆಗಿರೋ ಒಬರಾಸ್ಟೈನ್ ಬಂದು ಆ ಅವಾರ್ಡ್ ಅನ್ನ ತಗೋತಾನೆ. ಅಂದ್ರೆ ಸ್ಟಾರ್ಕ್ ಇಂಡಸ್ಟ್ರಿಯಲ್ಲಿ ಇವಂದು ಕೂಡ ಶೇರ್ ಇರುತ್ತೆ. ನಂತರ ನಮ್ಗೆ ಟೋನಿ ಸ್ಟಾರ್ಕ್ ಎಲ್ಲಿದ್ದಾನೆ ಅಂತ ತೋರಿಸ್ತಾರೆ. ಟೋನಿ ಸ್ಟಾರ್ಕ್ ಒಂದು ಕೆಸಿನೋಲ್ ಇರ್ತಾನೆ. ಕೆಸಿನೋ ಅಂದ್ರೆ ಜೂಜಾಡೋದಕ್ಕಿರೋ ಒಂದು ಜಾಗ ಅಂತ. ನಂತರ ಅಲ್ಲಿಗೆ ಜಾನ್ ರೋಡ್ಸ್ ಬಂದು ಅವಾರ್ಡ್ ಅನ್ನ ಟೋನಿ ಸ್ಟಾರ್ಕ್ ಕೊಡ್ತಾನೆ. ಆದ್ರೆ ಟೋನಿ ಸ್ಟಾರ್ಕ್ ಅದನ್ನ ತಗೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಅವ್ನು ಹೇಳ್ತಾನೆ, ಈ ಅವಾರ್ಡ್ ಅನ್ನ ಇಟ್ಕೊಳಕ್ಕೆ ನಮ್ಮ ಮನೇಲಿ ಜಾಗನೇ ಇಲ್ಲ, ಎಲ್ಲಿ ಇಟ್ಕೊಳ್ಳಿ ಅಂತ. ಇದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ ಟೋನಿ ಸ್ಟಾರ್ಕ್ ಎಷ್ಟು ಆಟಿಟ್ಯೂಡ್ ಇದೆ ಅಂತ. ಟೋನಿ ಆ ಅವಾರ್ಡ್ ಅನ್ನ ಅಲ್ಲೇ ಇದ್ದ ಜನರಿಗೆ ಕೊಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ. ಹೀಗೆ ಅವನು ಹೊರಗಡೆ ಬಂದಿದ ತಕ್ಷಣ ಕ್ರಿಸ್ಟಿನ್ ಎಂಬ ನ್ಯೂಸ್ ರಿಪೋರ್ಟರ್ ಅವನ್ನ ಮೀಟ್ ಮಾಡಿ ಹೇಳ್ತಾಳೆ, ನೀವು ಇಷ್ಟೊಂದು ಡೇಂಜರಸ್ ಆಗಿರೋ ವೆಪನ್ಸ್ ಗಳನ್ನ ತಯಾರಿಸ್ತಿದ್ದೀರಲ್ಲ, ಇದರಿಂದ ನಮ್ಮ ದೇಶಕ್ಕೆ ತೊಂದರೆ ಆಗ್ಬೋದು ಅನ್ನೋ ಭಯ ನಿಮ್ಗಿಲ್ವಾ ಅಂತ. ಆಗ ಟೋನಿ ಹೇಳ್ತಾನೆ, ಇದು ನಮ್ಮ ದೇಶಕ್ಕೆ ತೊಂದರೆ ಆಗ್ಲಿ ಅಂತ ತಯಾರಿಸ್ತಿಲ್ಲ, ಇದರಿಂದ ನಮ್ಮ ದೇಶಕ್ಕೆ ಲಾಭ ಆಗುತ್ತೆ ಅಂತ ತಯಾರಿಸ್ತಿರುತ್ತು. ಯಾಕೆಂದ್ರೆ ಶತ್ರು ದೇಶದವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಪ್ರಾಣಗಳನ್ನಾದ್ರೂ ಉಳಿಸ್ಕೊಳ್ಳೋದಕ್ಕೆ ವೆಪನ್ಸ್ ಗಳು ಬೇಕೇ ಬೇಕು ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಗೆ ಶಿಫ್ಟ್ ಆಗುತ್ತೆ. ಟೋನಿಯ ಅಸಿಸ್ಟೆಂಟ್ ಪೆಪ್ಪರ್ ಪಾಟ್ಸ್ ಬಂದು ಹೇಳ್ತಾಳೆ, ನೀವು ಜೆರಿಕೋ ಮಿಸೈಲ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಆಫ್ಘಾನಿಸ್ತಾನ್ಗೆ ಹೋಗ್ಬೇಕು ಅಂತ. ಟೋನಿ ಕೂಡ ಹೋಗ್ತಾನೆ. ಸೀನ್ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಟೋನಿ ಕಣ್ಣನ್ನ ಬಿಟ್ಟಾಗ ಅವನ ಎದೆಯಿಂದ ಒಂದು ಮಷೀನ್ ಬ್ಯಾಟ್ರಿಗೆ ಕನೆಕ್ಟ್ ಆಗಿರುತ್ತೆ. ಅವನೊಂದು ಗುಹೆಲಿರ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿನ ಟೋನಿ ಕೇಳ್ತಾನೆ, ಇದು ಯಾವ ಜಾಗ, ನಾನು ಎಲ್ಲಿದ್ದೀನಿ, ನನ್ನ ಎದೆಲ್ ಫಿಕ್ಸ್ ಆಗಿರೋ ಈ ಮಿಷಿನ್ ಯಾವುದು ಅಂತ. ಆಗ ವ್ಯಕ್ತಿ ಹೇಳ್ತಾನೆ, ನಿಮ್ಮನ್ನ ಆಫ್ಘಾನಿಸ್ತಾನ ಟೆರರಿಸ್ಟ್ ಟೀಮ್ ಕಿಡ್ನಾಪ್ ಮಾಡಿದೆ. ಈ ಟೀಮ್ ನ ಹೆಸರು 10 ರಿಂಗ್ಸ್ ಅಂತ. ನಿಮ್ಮ ಬಾಡಿಲಿ ಫಿಕ್ಸ್ ಮಾಡಿರೋದು ಎಲೆಕ್ಟ್ರೋ ಮ್ಯಾಗ್ನೆಟ್ ಅನ್ನ. ಯಾಕೆಂದ್ರೆ ಆ ಬಾಂಬ್ ಬ್ಲಾಸ್ಟ್ ಆದಾಗ ಆ ಬಾಂಬ್ ನ ಚೂರುಗಳು ನಿಮ್ಮ ಎದೆಯಲ್ಲಿ ಸೇರ್ಕೊಂಡಿದ್ದಾವೆ. ಆ ಬಾಂಬ್ ನ ಚೂರುಗಳೆಲ್ಲ ನಿಮ್ಮ ಹಾರ್ಟ್ ಹತ್ರ ಹೋಗ್ತಿವೆ. ಅದೇನಾದ್ರೂ ನಿಮ್ಮ ಹಾರ್ಟ್ ಹತ್ರ ಹೋದ್ರೆ ನೀವು ಸತ್ತು ಕೂಡ ಹೋಗ್ಬೋದು. ಆದ್ರಿಂದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇಂದ ಅದು ನಿಮ್ಮ ಹಾರ್ಟ್ ಹತ್ರ ಹೋಗ್ದಿರೋ ತರ ಈ ಮಷಿನ್ ತಡಿತಿದೆ ಅಂತಾನೆ. ಹಾಗೆ ವ್ಯಕ್ತಿ ಅವನ ಪರಿಚಯನು ಕೂಡ ಮಾಡ್ಕೊತಾನೆ. ಅವನು ಕೂಡ ಒಬ್ಬ ಸೈಂಟಿಸ್ಟೇ. ಇವನ ಹೆಸರು ಎನ್ಸಿನ್ ಅಂತ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಆ ಟೆರರಿಸ್ಟ್ ಟೀಮ್ ನ ಹೆಡ್ ಬಂದು ಟೋನಿಗೆ ಹೇಳ್ತಾನೆ, ನಿನಗೆ ಗೊತ್ತಿರೋಂಗೆನೆ US ಮಿಲಿಟರಿ ಅವರು ಆಫ್ಘಾನಿಸ್ತಾನ ಬಾರ್ಡರ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಅದಕ್ಕೆ ನಿನ್ನ ಕಂಪನಿಯಲ್ಲಿ ಜೆರಿಕೋ ಮಿಸೈಲ್ ಇದೆಯಲ್ಲ, ಅಂತದ ಮಿಸೈಲ್ ಅನ್ನ ನಮಗೂ ಮಾಡ್ಕೊಡು. ಆ ಮಿಸೈಲ್ ಇಂದ US ಮಿಲಿಟರಿ ಅವರ ಮೇಲೆ ಅಟ್ಯಾಕ್ ಮಾಡಿ ನಿಮ್ಮನ್ನ ನಾವು ಬಿಟ್ಬಿಡ್ತೀವಿ ಅಂತ. ಆದ್ರೆ ಅದಕ್ಕೆ ಟೋನಿ ಒಪ್ಕೊಳ್ಳೋದಿಲ್ಲ. ಆಗ ಟೆರರಿಸ್ಟ್ ಟೀಮ್ ನವರು ಟೋನಿಗೆ ತುಂಬಾನೇ ಹೊಡಿತಾರೆ. ನಂತರ ಅವನನ್ನ ಹೊರಗಡೆ ಕರ್ಕೊಂಡೋಗಿ ಹೇಳ್ತಾರೆ, ನೋಡು, ನಿನ್ನದೇ ಕಂಪನಿಯ ತುಂಬಾ ಮಿಸೈಲ್ಸ್ ಗಳು ನಮ್ಮ ಹತ್ರ ಇವೆ. ನಿನ್ನ ಕಂಪನಿಯಲ್ಲಿ ಸೇಲ್ ಆಗ್ತಾವಲ್ಲ ಮಿಸೈಲ್ಸ್ ಗಳು, ಆ ಮಿಸೈಲ್ಸ್ ಗಳನ್ನ ಬೇರೆಯವರು ನಮ್ಗೆ ತುಂಬಾ ದುಡ್ಡಿಗೆ ಮಾರೋಗ್ತಾರೆ. ನಾವು ಜೆರಿಕೋ ಮಿಸೈಲ್ ಅನ್ನ ಕೂಡ ಹಾಗೆ ತಗೋತಿದ್ವಿ. ಆದ್ರೆ ನೀನು ಜೆರಿಕೋ ಮಿಸೈಲ್ ಅನ್ನ US ಮಿಲಿಟರಿಗೆ ಮಾತ್ರ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ. ನಿನಗೆ ಬೇರೆ ದಾರಿ ಇಲ್ಲ. ನೀನ್ ಜೆರಿಕೋ ಮಿಸೈಲ್ ಅನ್ನ ನಮ್ಗೆ ಕೊಡ್ಲೇಬೇಕು ಅಂದಾಗ ಟೋನಿ ಹಿಂದೆ ಮುಂದೆ ನೋಡ್ತಿರ್ತಾನೆ. ನಂತರ ಟೋನಿ, ಸರಿ ಆಯ್ತು, ಜೆರಿಕೋ ಮಿಸೈಲ್ ಅನ್ನ ನಾನು ಮಾಡ್ತೀನಿ ಅಂತ ಒಪ್ಕೋತಾನೆ. ಆ ಗುಹೆ ಒಳಗೆ ಬಂದ್ಮೇಲೆ ಟೋನಿ ಐಸಿಂಗ್ ಹೇಳ್ತಾನೆ,
ನಾನು ಜೆರಿಕೋ ಮಿಸೈಲ್ ಅನ್ನ ಇವ್ರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಇದರಿಂದ ನನ್ನ ದೇಶಕ್ಕೆ ತೊಂದರೆ ಆಗುತ್ತೆ ಅಂತ. ಈ ಕಡೆ ಆ ಟೆರರಿಸ್ಟ್ ಗ್ರೂಪ್ನವರು ಟೋನಿ ಹಾಗೆ ಐನ್ಸ್ಟೈನ್ ಜೆರಿಕೋ ಮಿಸೈಲ್ ಅನ್ನ ಮಾಡೋದಕ್ಕೆ ಏನ್ ಕೇಳಿದ್ರು ಕೂಡ ತಂದು ಕೊಡ್ತಿರ್ತಾರೆ. ಇದರಿಂದ ಟೋನಿಗೆ ಒಂದು ಪ್ಲಾನ್ ಬರುತ್ತೆ. ಅದೇನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಟೋನಿ ಮೊದಲು ಒಂದು ಆರ್ಟ್ ರಿಯಾಕ್ಟರ್ ಅನ್ನ ತಯಾರು ಮಾಡ್ತಾನೆ. ಈ ಆರ್ಟ್ ರಿಯಾಕ್ಟರ್ ಏನಪ್ಪಾ ಅಂದ್ರೆ ಇದೊಂದು ಬ್ಯಾಟ್ರಿ ತರ ಕೆಲಸ ಮಾಡುತ್ತೆ, ಆದ್ರೆ ಬ್ಯಾಟ್ರಿಗಿಂತ 1000 ಪಟ್ಟು ಹೆಚ್ಚು ಶಕ್ತಿಶಾಲಿ ಆಗಿರುತ್ತೆ. ಈ ಆರ್ಟ್ ರಿಯಾಕ್ಟರ್ ಇಂದ ಯಾವುದೇ ವಸ್ತು ಬೇಕಾದ್ರೂ ಹೆಚ್ಚು ಹೊತ್ತು ಪವರ್ ಸಪ್ಲೈ ಮಾಡಬಹುದು. ಟೋನಿ ಅವನ ಪ್ಲಾನ್ ಅನ್ನ ಐನ್ಸ್ಟೈನ್ಗೆ ಹೇಳ್ತಾನೆ. ಅದೇನಪ್ಪಾ ಅಂದ್ರೆ ಒಂದು ಬುಲೆಟ್ ಪ್ರೂಫ್ ಆರ್ಮರ್ ಅನ್ನ ಮಾಡ್ಕೊಂಡು ಆದ್ರಿಂದ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ. ಐನ್ಸ್ಟೈನ್ ಟೋನಿಯ ಬ್ರೈನ್ ಪವರ್ ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ನಂತರ ಐನ್ಸ್ಟೈನ್ ಹಾಗೆ ಟೋನಿ ಆ ಬುಲೆಟ್ ಪ್ರೂಫ್ ಆರ್ಮರ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಆ ಟೆರರಿಸ್ಟ್ ಗ್ರೂಪ್ ನಿಂದನೇ ತರಿಸ್ಕೊತಿರ್ತಾರೆ. ಇವರಿಬ್ರು ಬುಲೆಟ್ ಪ್ರೂಫ್ ಆರ್ಮರ್ ಮಾಡ್ತಿರೋದನ್ನ ಟೆರರಿಸ್ಟ್ ಗಳು ಕ್ಯಾಮ್ರಾದಿಂದ ನೋಡ್ತಿರ್ತಾರೆ. ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಇವ್ರು ಜೆರಿಕೋ ಮಿಸೈಲ್ ಅನ್ನ ಮಾಡ್ತಿದ್ದಾರೇನೋ ಅಂತ ಸುಮ್ಮನಾಗ್ತಾರೆ. ಟೋನಿ ಹಾಗೆ ಐನ್ಸ್ಟೈನ್ ಸೇರಿ 90% ಆರ್ಮರ್ ಅನ್ನ ಕಂಪ್ಲೀಟ್ ಮಾಡಿರ್ತಾರೆ. ಆದ್ರೆ ಅವ್ರಿನ್ನೂ ಅದಕ್ಕೆ ಪ್ರೋಗ್ರಾಮ್ ಅನ್ನ ಸೆಟ್ ಮಾಡಿರೋದಿಲ್ಲ. ಅವ್ರ ಪ್ರೋಗ್ರಾಮ್ ಅನ್ನ ಅದಕ್ಕೆ ಸೆಟ್ ಮಾಡ್ತಿರ್ಬೇಕಾದ್ರೆ ಆ ಟೆರರಿಸ್ಟ್ ಟೀಮ್ ನ ಹೆಡ್ ಗೆ ಡೌಟ್ ಬಂದ್ಬಿಡುತ್ತೆ. ಇವರು ಜೆರಿಕೋ ಮಿಸೈಲ್ ಅನ್ನ ಮಾಡ್ತಿಲ್ಲ, ಬೇರೆ ಏನೋ ಮಾಡ್ತಿದ್ದಾರೆ ಅಂತ. ಆದ್ರಿಂದ ಅವನ ಜನರನ್ನ ಟೋನಿ ಸ್ಟಾರ್ಕ್ ಹಾಗೆ ಐನ್ಸ್ಟೈನ್ ಇದ್ದ ಜಾಗಕ್ಕೆ ಕಳಿಸಿದಾಗ ಅಲ್ಲೊಂದು ಬ್ಲಾಸ್ಟ್ ಆಗುತ್ತೆ. ಯಾಕೆಂದ್ರೆ ಆ ಡೋರ್ ಹತ್ರ ಟೋನಿ ಸ್ಟಾರ್ಕ್ ಒಂದು ಬಾಂಬ್ ಅನ್ನ ಇಟ್ಟಿರ್ತಾನೆ. ಆ ಬುಲೆಟ್ ಪ್ರೂಫ್ ಆರ್ಮರ್ ಕಂಪ್ಲೀಟ್ ಆಗೋದಕ್ಕೆ ಪ್ರೋಗ್ರಾಮ್ ಅನ್ನ ಅದಕ್ಕೆ ಸೆಟ್ ಮಾಡ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಟೆರರಿಸ್ಟ್ ಗಳು ಬರ್ತಿರ್ತಾರೆ. ಆದ್ರಿಂದ ಐನ್ಸ್ಟೈನ್ ಗನ್ನ ತಗೊಂಡು ಅವರನ್ನ ನಾನು ತರಿತೀನಿ, ಅಷ್ಟ್ರಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ಹೋಗ್ತಾನೆ. ಆದ್ರೆ ಅಲ್ಲಿ ತುಂಬಾನೇ ಟೆರರಿಸ್ಟ್ ಗಳಿರ್ತಾರೆ. ಈ ಕಡೆ ಟೋನಿ ಸ್ಟಾರ್ಕ್ ಇದ್ದ ಆ ಬುಲೆಟ್ ಪ್ರೂಫ್ ಆರ್ಮರ್ಗೆ ಪ್ರೋಗ್ರಾಮ್ 100% ಅಪ್ಲೋಡ್ ಆಗುತ್ತೆ. ನಂತರ ಟೋನಿ ಆ ಆರ್ಮರ್ ಅನ್ನ ಹಾಕೊಂಡು ಎಲ್ಲಾ ಟೆರರಿಸ್ಟ್ ಗಳನ್ನ ಕೊಲ್ತಾ ಹೋಗ್ತಾನೆ. ಟೋನಿ ಎನ್ಸಿನ ಹುಡ್ಕೊಂಡು ಹೊರಗಡೆ ಬಂದಾಗ ಅವನು ನೋಡ್ತಾನೆ ಟೆರರಿಸ್ಟ್ ಗಳು ಶೂಟ್ ಮಾಡಿ ಅವನನ್ನ ಕೊಂದು ಹಾಕ್ಬಿಟ್ಟಿರ್ತಾರೆ. ಟೋನಿ ಆ ಟೆರರಿಸ್ಟ್ ಗ್ರೂಪ್ ನ ಆ ಜಾಗವನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಹಾಗೆ ಅವನ ಕಂಪನಿಯ ಎಲ್ಲಾ ಮಿಸೈಲ್ ಗಳನ್ನು ಕೂಡ ನಾಶ ಮಾಡ್ತಾನೆ. ಆ ಮಿಸೈಲ್ಸ್ ಗಳು ಟೆರರಿಸ್ಟ್ ಕೈಗೆ ಸಿಕ್ಕಿ ಮಿಸ್ಯೂಸ್ ಆಗದೆ ಇರ್ಲಿ ಅಂತ. ನಂತರ ಅದೇ ಆರ್ಮರ್ ನ ಸಹಾಯದಿಂದ ಅಲ್ಲಿಂದ ಹಾರಿ ಒಂದು ಡೆಸರ್ಟ್ ಗೆ ಬಂದು ಬೀಳ್ತಾನೆ. ಅದೇ ಸಮಯಕ್ಕೆ ಟೋನಿ ಸ್ಟಾರ್ಕ್ ನ ಹುಡುಕ್ತಿದ್ದ ಮಿಲಿಟರಿ ಅವರಿಗೆ ಟೋನಿ ಕಾಣ್ತಾನೆ. ಅಲ್ಲಿಂದ ಟೋನಿನ ಕಾಪಾಡ್ಕೊಂಡು ಅವರು ಕರ್ಕೊಂಡು ಹೋಗ್ತಾರೆ. ಟೋನಿಯ ಜೀವ ಉಳಿದಿರೋದ್ರಿಂದ ಪೆಪ್ಪರ್ ಪೋಟ್ಸ್ ತುಂಬಾನೇ ಸಂತೋಷ ಪಡ್ತಾಳೆ. ಟೋನಿ ಪೆಪ್ಪರ್ ಪೋಟ್ಸ್ ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಅರೇಂಜ್ ಮಾಡೋದಕ್ಕೆ ಹೇಳ್ತಾನೆ. ಅದಕ್ಕೆ ಅವಳು ಕೂಡ ಸರಿ ಅಂತ ಹೇಳಿ ಅದಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ ಅನ್ನ ಮಾಡಿಸ್ತಾಳೆ. ಟೋನಿ ಪ್ರೆಸ್ ಕಾನ್ಫರೆನ್ಸ್ ನ ಅಟೆಂಡ್ ಮಾಡಕ್ ಹೋದಾಗ ಅವನನ್ನ ಒಬಾರಸ್ಟೈನ್ ವೆಲ್ಕಮ್ ಮಾಡ್ತಾನೆ. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಪೆಪ್ಪರ್ ಪೋಟ್ಸ್ ನಿಂತಿದ್ದಾಗ ಅವಳ ಬಳಿಗೆ ಏಜೆಂಟ್ ಆದ ಕೋಲ್ಸನ್ ಬರ್ತಾನೆ. ಈ ಕೋಲ್ಸನ್ ಬೇರೆ ಯಾರು ಅಲ್ಲ, ನಿಕ್ ಫ್ಯೂರಿಯ ಶೀಲ್ಡ್ ಅಂತ ಏಜೆನ್ಸಿ ಇರುತ್ತಲ್ಲ ಅದರಲ್ಲಿ ಕೆಲಸ ಮಾಡೋ ಒಬ್ಬ ಏಜೆಂಟ್. ಕೋಲ್ಸನ್ ಅವನಿಗೆ ಹೇಳ್ತಾನೆ, ನಾನು ಶೀಲ್ಡ್ ಏಜೆನ್ಸಿಯಿಂದ ಬಂದಿರೋದು, ನಾನ್ ಟೋನಿ ಸ್ಟಾರ್ಕ್ ಅನ್ನ ಮೀಟ್ ಮಾಡ್ಬೇಕು, ಹಾಗೆ ಇಂಟರ್ವ್ಯೂ ಮಾಡ್ಬೇಕು, ಅದಕ್ಕೆ ನೀವು ಅಪಾಯಿಂಟ್ಮೆಂಟ್ ಕೊಡ್ತೀರಾ ಅಂತ ಅಂದಾಗ ಪೆಪ್ಪರ್ ಪೋಟ್ಸ್ ಅವನಿಗೆ ಹೇಳ್ತಾಳೆ, ನೋಡ್ತೀನಿ, ಟೋನಿ ಅವರನ್ನ ಕೇಳಿ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತೀನಿ ಅಂತ. ಟೋನಿ ಆ ಪ್ರೆಸ್ ಕಾನ್ಫರೆನ್ಸ್ ಗೆ ಹೋದ್ಮೇಲೆ ಅಲ್ಲಿದ್ದ ರಿಪೋರ್ಟರ್ಸ್ ಗಳೆಲ್ಲ ಅವನನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನ ಕಿಡ್ನಾಪ್ ಮಾಡಿದವ್ರು ಯಾರು, ನಿಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು ಅಂತ. ಟೋನಿ ಅಲ್ಲೇ ಕೆಳ ಕೂತ್ಕೊಂಡು ಎಲ್ಲರಿಗೂ ಹೇಳ್ತಾನೆ, ನನ್ನನ್ನ ಕಿಡ್ನಾಪ್ ಮಾಡಿದ್ದು ಆಫ್ಘಾನಿಸ್ತಾನ ಟೆರರಿಸ್ಟ್ ಗಳು. ಇಲ್ಲಿ ವಿಚಿತ್ರವಾದ ವಿಷಯ ಏನಪ್ಪಾ ಅಂದ್ರೆ ಆ ಟೆರರಿಸ್ಟ್ ಗಳ ಹತ್ರ ನನ್ನ ಕಂಪನಿಯದ್ದೇ ಆದ ಬಾಂಬ್ಸ್ ಗಳು ಮಿಸೈಲ್ಸ್ ಗಳೆಲ್ಲ ಇವೆ. ನನಗೆ ಗೊತ್ತಿಲ್ಲ ಆ ವೆಪನ್ ಗಳೆಲ್ಲ ಅವ್ರ ಹತ್ರ ಹೇಗೆ ಹೋಯ್ತು ಅಂತ. ಆದ್ರೆ ನನ್ನ ಕಂಪನಿಯಲ್ಲಿ ವೆಪನ್ ಗಳನ್ನ ತಯಾರು ಮಾಡ್ತಿದ್ದು ಒಂದೇ ಕಾರಣಕ್ಕೆ, ಇದರಿಂದ ನನ್ನ ದೇಶಕ್ಕೆ ಏನಾದ್ರೂ ಒಳ್ಳೇದಾಗ್ಲಿ ಅಂತ. ಆದ್ರೆ ಆ ವೆಪನ್ ಗಳಿಂದ ನನ್ನ ದೇಶಕ್ಕೆ ಒಳ್ಳೇದಾಗ್ತಿಲ್ಲ, ಬದಲಾಗಿ ತುಂಬಾನೇ ಕೆಟ್ಟದಾಗ್ತಿದೆ. ಯಾಕೆಂದ್ರೆ ನನ್ನ ಕಂಪನಿಯ ವೆಪನ್ ಗಳನ್ನ ಯೂಸ್ ಮಾಡ್ಕೊಂಡು ಆ ಟೆರರಿಸ್ಟ್ ಗಳು ತುಂಬಾ ಅಮಾಯಕ ಜನರನ್ನ ಕೊಲ್ತಾ ಇದ್ದಾರೆ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ, ಇನ್ಮೇಲಿಂದ ನನ್ನ ಸ್ಟಾರ್ಕ್ ಇಂಡಸ್ಟ್ರಿಯಲ್ಲಿ ಯಾವುದೇ ತರದ ವೆಪನ್ ಗಳು ತಯಾರು ಮಾಡುದಿಲ್ಲ. ಅಂದ್ರೆ ನಾವು ಸಂಪೂರ್ಣವಾಗಿ ಮ್ಯಾನುಫ್ಯಾಕ್ಚರ್ ಅನ್ನ ನಿಲ್ಲಿಸ್ಬಿಡ್ತೀವಿ. ಟೋನಿ ಈ ತರ ಅಂದಿದ ತಕ್ಷಣ ಅಲ್ಲಿದ್ದವರಿಗೆಲ್ಲ ತುಂಬಾನೇ ಸಾಕಾಗುತ್ತೆ. ನಂತರ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಟೋನಿಗೆ ಒಂದರ ಮೇಲೆ ಒಂದು ಕ್ವಶನ್ ಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲೇ ಇದ್ದ ಒಬ್ಬ ರೆಸ್ಟೋರೆಂಟ್ ಪ್ರೆಸ್ ರಿಪೋರ್ಟರ್ಸ್ಗೆಲ್ಲ ಹೇಳ್ತಾನೆ, ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಟೋನಿ ತಾನೇ ಟೆರರಿಸ್ಟ್ ಕೈಯಿಂದ ತಪ್ಪಿಸ್ಕೊಂಡ್ ಬಂದಿದ್ದಾನೆ, ಆದ್ರಿಂದ ಈ ತರ ಎಲ್ಲ ಮಾತಾಡ್ತಿದ್ದಾನೆ ಅಂತ ಹೇಳಿ ಟೋನಿ ಹಾಗೂ ಒಬರಾಸ್ಟೈನ್ ಬೇರೆ ಜಾಗದಲ್ಲಿ ಸಪರೇಟ್ ಆಗಿ ಮೀಟ್ ಆಗ್ತಾರೆ. ಒಬರಾಸ್ಟೈನ್ ಟೋನಿಗೆ ಹೇಳ್ತಾನೆ, ನೀನೇನ್ ಮಾಡಕ್ಕೆ ಹೊಟ್ಟಿಗೆ ಅಂತ ಗೊತ್ತಿದೆ ನಿನ್ಗೆ, ನೀನೇನಾದ್ರೂ ಕಂಪನಿಯಲ್ಲಿ ವೆಪನ್ ಮ್ಯಾನುಫ್ಯಾಕ್ಚರ್ ನ ನಿಲ್ಲಿಸ್ಬಿಟ್ರೆ ಬಿಸ್ನೆಸ್ ಅಲ್ಲಿ ನಾವು ಸಂಪೂರ್ಣವಾಗಿ ಮುಳುಗೋಗ್ತೀವಿ ಅಂದಾಗ ಟೋನಿ ಅವನಿಗೆ ಹೇಳ್ತಾನೆ, ನಿನಗೆ ಗೊತ್ತಿದ್ಯಾ ನಾವು ತಯಾರಿಸ್ತಿರೋ ವೆಪನ್ ಇಂದ ಎಷ್ಟು ಅಮಾಯಕ ಜನರ ಪ್ರಾಣ ಹೋಗ್ತಿದೆ ಅಂತ ಹೇಳಿ ಟೋನಿ ಸ್ಟಾರ್ಕ್ ತಯಾರಿಸಿದ್ದ ಆರ್ಕ್ ರಿಯಾಕ್ಟರ್ ಅನ್ನ ಅವನಿಗೆ ತೋರಿಸ್ತಾನೆ. ಈ ಆರ್ಕ್ ರಿಯಾಕ್ಟರ್ ನ ನೋಡಿ ಒಬರಾಸ್ಟೈನ್ ತುಂಬಾ ಶಾಕ್ ಆಗ್ತಾನೆ. ಯಾಕೆಂದ್ರೆ ಹಾವರ್ಡ್ ಸ್ಟಾರ್ಕ್ ಹಾಗೆ ಒಬರಾಸ್ಟೈನ್ ತುಂಬಾ ಕಾಲದ ಹಿಂದೆ ಆರ್ಕ್ ರಿಯಾಕ್ಟರ್ ನ ಮೇಲೆ ಕೆಲಸ ಮಾಡಿ ಒಂದು ದೊಡ್ಡ ಆರ್ಕ್ ರಿಯಾಕ್ಟರ್ ನ ಕಂಡುಹಿಡಿದಿರ್ತಾರೆ. ಆದ್ರೆ ಅವರು
ಟೋನಿ ಮಾರಿರೋ ಅಷ್ಟು ಚಿಕ್ಕ ಆರ್ಟ್ ರಿಯಾಕ್ಟರ್ ನ ಮಾರೋದಕ್ಕೆ ಆಗಿರೋದಿಲ್ಲ. ನಂತರ ಟೋನಿ ಅಲ್ಲಿಂದ ಮನೆಗೆ ಹೋಗ್ತಾನೆ. ಈ ಕಡೆ ಟಿವಿಯಲ್ಲಿ ಸ್ಟಾರ್ಕ್ ಇಂಡಸ್ಟ್ರಿಯ ಶೇರ್ಗಳು ಹೇಗೆ ಬಿದ್ದೋಗ್ತಿವೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಇದನ್ನ ಪೆಪ್ಪರ್ ಪಾಟ್ಸ್ ನೋಡ್ತಿರ್ಬೇಕಾದ್ರೆ ಟೋನಿ ಅವಳಿಗೆ ಕಾಲ್ ಮಾಡಿ ಬೇಸ್ಮೆಂಟ್ ಗೆ ಬರೋದಕ್ಕೆ ಹೇಳ್ತಾನೆ. ಪೆಪ್ಪರ್ ಪಾಟ್ಸ್ ಅಲ್ಲಿಗೆ ಬಂದಾಗ ಟೋನಿ ಅವಳ ಕೈಯಿಂದ ಅವನ ಆರ್ಟ್ ರಿಯಾಕ್ಟರ್ ನ ಚೇಂಜ್ ಮಾಡಿಸ್ತಾನೆ. ಯಾಕೆಂದ್ರೆ ಅವನ ಹಳೆಯ ಆರ್ಟ್ ರಿಯಾಕ್ಟರ್ ಶಾಕ್ ಸರ್ಕಿಟ್ ಆಗ್ಬಿಟ್ಟಿರುತ್ತೆ. ಆರ್ಟ್ ರಿಯಾಕ್ಟರ್ ಅನ್ನ ಸಕ್ಸಸ್ಫುಲ್ ಆಗಿ ಚೇಂಜ್ ಮಾಡಿದ್ಮೇಲೆ ಪೆಪ್ಪರ್ ಪಾಟ್ಸ್ ಆ ಹಳೆಯ ಆರ್ಟ್ ರಿಯಾಕ್ಟರ್ ನ ಏನ್ ಮಾಡುದು ಅಂತ ಕೇಳ್ತಾಳೆ. ಆಗ ಟೋನಿ ಹೇಳ್ತಾನೆ, ಅದನ್ನ ಬಿಸಾಕ್ಬಿಡು, ಯಾಕೆಂದ್ರೆ ನಾನು ಹಳೆಯ ವಸ್ತುಗಳನ್ನ ಇಟ್ಕೊಳಕ್ಕೆ ಇಷ್ಟ ಪಡಲ್ಲ ಅಂತ. ನಂತರ ಟೋನಿ ಅವನ ಫ್ರೆಂಡ್ ಆದ ಜಾನ್ ರೋಡ್ಸ್ ಹತ್ರ ಬಂದಿರ್ತಾನೆ. ಯಾಕೆಂದ್ರೆ ಟೋನಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿರ್ತಾನೆ. ಆ ಪ್ರಾಜೆಕ್ಟ್ ಗೆ ಸಹಾಯ ಮಾಡೋದಕ್ಕೆ ಜಾನ್ ರೋಡ್ಸ್ ನ ಸಹಾಯ ಕರೋದಕ್ಕೆ ಬಂದಿರ್ತಾನೆ. ಆದ್ರೆ ಜಾನ್ ರೋಡ್ಸ್ ಅವನ ಮಾತನ್ನೇ ಕೇಳೋದಿಲ್ಲ. ನೀನು ಯಾವ ಪ್ರಾಜೆಕ್ಟ್ ಮಾಡ್ಬೇಡ, ಹಾಗೆ ನನಗೆ ಏನು ಕೂಡ ಹೇಳ್ಬೇಡ, ಮೊದಲು ನೀನು ರೆಸ್ಟ್ ಅನ್ನ ಮಾಡು ಅಂತ ಹೇಳ್ತಾನೆ. ಆಗ ಟೋನಿ ಈ ಪ್ರಾಜೆಕ್ಟ್ ಅನ್ನ ಯಾರಿಗೂ ಹೇಳ್ದೆ ಸೀಕ್ರೆಟ್ ಆಗಿ ಮಾಡೋದು ಒಳ್ಳೇದಂತ ಹೇಳಿ ಮನೆಗೆ ಬರ್ತಾನೆ. ಟೋನಿ ಮಾಡ್ತಿರೋ ಆ ಪ್ರಾಜೆಕ್ಟ್ ಬೇರೆ ಏನೂ ಅಲ್ಲ, ಟೆರರಿಸ್ಟ್ ಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಬುಲೆಟ್ ಪ್ರೂಫ್ ಆರ್ಮರ್ ಅನ್ನ ಮಾಡಿರ್ತಾನಲ್ಲ, ಅದೇ ತರದ ಮತ್ತೊಂದು ಆರ್ಮರ್ ಅನ್ನ ಮಾರ್ಬೇಕು ಅಂತ ಅನ್ಕೊಂಡಿರ್ತಾನೆ. ಟೋನಿ ಆರ್ಮರ್ ಅನ್ನ ಮಾರೋದಕ್ಕೆ ಶುರು ಮಾಡ್ತಾನೆ. ಆ ಆರ್ಮರ್ ಗೆ ಮಾರ್ಕ್ 2 ಅಂತ ಹೆಸರನ್ನು ಕೂಡ ಇಡ್ತಾನೆ. ಈ ಕಡೆ ಮರುಭೂಮಿಯಲ್ಲಿ ಆ ಟೆರರಿಸ್ಟ್ ಗ್ರೂಪ್ ಗೆ ಟೋನಿ ತಯಾರಿಸಿದ್ದ ಆರ್ಮರ್ ನ ಪಾರ್ಟ್ ಗಳು ಸಿಗ್ತವೆ. ಟೋನಿ ಮೊದಲು ಆರ್ಮರ್ ನ ಕಾಲ್ನ ಭಾಗದ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಅವನು ಮಾಡ್ತಿರೋ ಮಾರ್ಕ್ 2 ಆರ್ಮರ್ ಒಂದು ಫ್ಲೈಟ್ ರೀತಿ ಹಾರ್ಬೇಕು ಅಂತ ಅವನು ಅನ್ಕೊಂಡಿರ್ತಾನೆ. ಟೋನಿಯ ಎದೆಯಲ್ಲಿದೆಯಲ್ಲ ಆರ್ಟ್ ರಿಯಾಕ್ಟರ್, ಅದರ 10% ಎನರ್ಜಿಯಿಂದ ಹಾರೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ 10% ಎನರ್ಜಿನ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಟೋನಿನೇ ಅದು ಎತ್ತಿ ಬಿಡುತ್ತೆ. ಟೋನಿ ಅವನ ಸೇಫ್ಟಿಗೋಸ್ಕರ ಮಾರ್ಕ್ 2 ಆರ್ಮರ್ ಅಲ್ಲಿ ತುಂಬಾ ವೆಪನ್ ಗಳನ್ನ ಫಿಕ್ಸ್ ಮಾಡ್ಕೊತಾನೆ. ಟೋನಿ ಮನೆಗೆ ಒಬರಾಸ್ಟೈನ್ ಬಳಿ ಹೇಳ್ತಾನೆ, ನೀನು ವೆಪನ್ಸ್ ಗಳನ್ನ ಮಾಡೋದಿಲ್ಲ ಅಂತ ಹೇಳಿದಾಗಿಂದನೂ ನಮ್ಮ ಕಂಪನಿಯ ಶೇರ್ಗಳೆಲ್ಲ ಬಿದ್ದೋಗ್ವೆ, ನಮ್ಮ ಕಂಪನಿ ನಿಧಾನವಾಗಿ ಮುಳುಗೋಗ್ತಿದೆ ಅಂದಾಗ ಟೋನಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಟೋನಿ ಸ್ಟಾರ್ಕ್ ಒಬ್ಬ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವನಿಗೆ ಈ ಕಂಪನಿ ಮುಚ್ಚೋದ್ರು ಒಂದೇ, ಮುಚ್ಚೋಗ್ದಿದ್ರು ಒಂದೇನೆ. ನೀವೇನೇ ಹೇಳಿದ್ರು ನಮ್ಮ ಕಂಪನಿಯಲ್ಲಿ ಇನ್ಮೇಲೆ ಯಾವುದೇ ತರದ ವೆಪನ್ಸ್ ಗಳನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿಸೋದಿಲ್ಲ ಅಂತ ಹೇಳಿ ಟೋನಿ ಅಲ್ಲಿಂದ ಮತ್ತೆ ಬೇಸ್ಮೆಂಟ್ ಗೆ ಹೋಗ್ತಾನೆ. ಟೋನಿ ಮಾರ್ಕ್ 2 ಆರ್ಮರ್ ನ ಪಾರ್ಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಹಾರೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಸಲ ಹಿಂದೆ ಆದ ರೀತಿ ಯಾವುದೇ ಎಡವಟ್ಗಳು ಆಗೋದಿಲ್ಲ. ಟೋನಿ ನಿಧಾನವಾಗಿ ಹಾರೋದನ್ನ ಕಲ್ತ್ಕೋತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಟೋನಿ ಸ್ಟಾರ್ಕ್ ಮಾರ್ಕ್ 2 ಆರ್ಮರ್ ನ ಹಾಕೊಂಡು ಅದನ್ನ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಟೋನಿ ಮಾರ್ಕ್ 2 ನ ಸಹಾಯದಿಂದ ಆಕಾಶದಲ್ಲೆಲ್ಲ ಹಾರಾಡ್ತಾನೆ. ಅವನು ತುಂಬಾನೇ ಎಂಜಾಯ್ ಮಾಡ್ತಾನೆ. ಈ ಮಾರ್ಕ್ 2 ಎಷ್ಟು ಪವರ್ಫುಲ್ ಆಗಿದೆ, ಎಲ್ಲಿಯವರೆಗೂ ಹಾರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಟೋನಿ ಚಂದ್ರನ ಕಡೆಗೆ ಹಾರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಭೂಮಿಯ ಸರ್ಫೇಸ್ ಅನ್ನ ಬಿಟ್ಟು ಹೋಗ್ತಿದ್ದಂಗೆನೆ ಮಾರ್ಕ್ 2 ಆರ್ಮರ್ ಸಂಪೂರ್ಣವಾಗಿ ಫ್ರೀಸ್ ಆಗೋಗುತ್ತೆ. ಆರ್ಮರ್ ಬಿದ್ದೋಗ್ತಿದ್ರು ಟೋನಿ ಹೇಗೋ ಸಂಭಾಳಿಸಿ ಮತ್ತೆ ಬೇಸ್ಮೆಂಟ್ ಗೆ ಬಂದು ಬೀಳ್ತಾನೆ. ನಂತರ ಟೋನಿ ಟೇಬಲ್ ಮೇಲಿರೋ ಒಂದು ಪಾರ್ಸಲ್ ಅನ್ನ ನೋಡ್ತಾನೆ. ಆ ಪಾರ್ಸಲ್ ನ ಇಕ್ಕಿರೋದು ಪೆಪ್ಪರ್ ಪಾಟ್ಸ್. ಅದ್ರೊಳಗಡೆ ಏನಿದೆಯಪ್ಪ ಅಂತ ಟೋನಿ ಅದನ್ನ ತೆಗೆದು ನೋಡಿದ್ರೆ ಟೋನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಯಾಕೆಂದ್ರೆ ಟೋನಿ ಬಿಸಾಕ್ಬಿಡು ಅಂತ ಕೊಟ್ಟಿದ್ದ ಆರ್ಟ್ ರಿಯಾಕ್ಟರ್ ನ ಪೆಪ್ಪರ್ ಪಾಟ್ಸ್ ಫ್ರೇಮ್ ಮಾಡಿಸಿ ಮತ್ತೆ ಅವನಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾಳೆ. ಟೋನಿ ಈಗ ಬದುಕಿರೋದೇ ಆ ಆರ್ಟ್ ರಿಯಾಕ್ಟರ್ ಇಂದ ಅಂತ ಈ ರೀತಿ ಪೆಪ್ಪರ್ ಪಾಟ್ಸ್ ಮಾರಿರ್ತಾಳೆ. ಈ ಕಡೆ ಟೆರರಿಸ್ಟ್ ಟೀಮ್ಗೆ ಟೋನಿ ಮೊದಲು ತಯಾರಿಸಿರ್ತಾನಲ್ಲ ಬುಲೆಟ್ ಪ್ರೂಫ್ ಆರ್ಮರ್, ಅದ್ರ ಎಲ್ಲಾ ಪಾರ್ಟ್ಸ್ ಗಳು ಸಿಕ್ಕಿರುತ್ತೆ. ಆ ಎಲ್ಲಾ ಪಾರ್ಟ್ ಗಳನ್ನ ಒಂದು ಕಡೆ ಜೋಡಿಸಿ ಅದು ಯಾವ ತರ ಕೆಲಸ ಮಾಡುತ್ತೆ ಅಂತ ಈ ಟೆರರಿಸ್ಟ್ ಟೀಮ್ ಅವರು ಕೇಳ್ಕೊತಾರೆ. ಈ ಕಡೆ ಟೋನಿ ಸ್ಟಾರ್ಕ್ ಮಾರ್ಕ್ 2 ನ ಬಗ್ಗೆ ತುಂಬಾನೇ ತಲೆ ಕೆಡ್ಸ್ಕೊಂಡಿರ್ತಾನೆ. ಯಾಕೆಂದ್ರೆ ಅದು ಭೂಮಿಯ ಸರ್ಫೇಸ್ ಅನ್ನ ಟಚ್ ಮಾಡ್ತಿದ್ದಂಗೆನೆ ಸಂಪೂರ್ಣವಾಗಿ ಫ್ರೀಸ್ ಆಗೋಗ್ತಿದೆ ಅಂತ. ಅದಕ್ಕೆ ಟೋನಿ ಒಂದು ಸೊಲ್ಯೂಷನ್ ಕೂಡ ಹುಡುಕ್ತಾನೆ. ಅದೇನಪ್ಪಾ ಅಂದ್ರೆ ಗೋಲ್ಡ್ ಮತ್ತೆ ಟೈಟಾನಿಯಂ ಮೆಟಲ್ ಗಳನ್ನ ಮಿಕ್ಸ್ ಮಾಡಿ ಸೂಟ್ ನ ಮಾಡಿದ್ರೆ ಅದು ಫ್ರೀಸ್ ಆಗೋದಿಲ್ಲ ಅಂತ. ಈಗ ಟೋನಿ ಟೈಟಾನಿಯಂ ಹಾಗೆ ಗೋಲ್ಡ್ ಅನ್ನು ಮಿಕ್ಸ್ ಮಾಡಿರೋ ಮತ್ತೊಂದು ಸೂಟ್ ಅನ್ನ ತಯಾರಿಸ್ತಾನೆ. ಇದಕ್ಕೆ ಅವನು ಮಾರ್ಕ್ 3 ಅಂತ ಹೆಸರು ನೀಡ್ತಾನೆ. ಟೋನಿ ಆರ್ಮರ್ ಅನ್ನ ರೆಡ್ ಅಂಡ್ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಇಟ್ಟಿರ್ತಾನೆ. ನಂತರ ಟೋನಿ ಒಂದು ಪಾರ್ಟಿಗೆ ಹೋಗಿರ್ತಾನೆ. ಆ ಪಾರ್ಟಿಯಲ್ಲಿ ಅವನಿಗೆ ಕ್ರಿಸ್ಟಿಯನ್ ಸಿಗ್ತಾಳೆ. ಅವಳು ಸಿಕ್ಕಿ ಕೆಲವು ಫೋಟೋಗಳನ್ನ ಅವನಿಗೆ ತೋರಿಸ್ತಾಳೆ. ಆ ಫೋಟೋದ ಪ್ರಕಾರ ಸ್ಟಾರ್ಕ್ ಇಂಡಸ್ಟ್ರಿಯ ವೆಪನ್ ಗಳು ಇನ್ನೂ ಕೂಡ ಆ ಟೆರರಿಸ್ಟ್ ಗೆ ಸಪ್ಲೈ ಆಗ್ತಿರ್ತವೆ. ಆದ್ರೆ ವೆಪನ್ ಗಳನ್ನ ಟೆರರಿಸ್ಟ್ ಗೆ ಸಪ್ಲೈ ಮಾಡ್ತಿರೋದು ಯಾರು ಅಂತ ಟೋನಿಗೆ ಅರ್ಥ ಆಗೋದಿಲ್ಲ. ಆಗ ಅವನಿಗೆ ಡೌಟ್ ಬರೋದೆ ಒಬರಾಸ್ಟೈನ್ ಮೇಲೆ. ಆಗ ಟೋನಿ ಒಬರಾಸ್ಟೈನ್ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ನನ್ ಪರ್ಮಿಷನ್ ತಗೊಳ್ದೆ ವೆಪನ್ಸ್ ಗಳನ್ನ ಟೆರರಿಸ್ಟ್ ಗೆ ಸಪ್ಲೈ ಮಾಡ್ತಿದ್ಯಾ ಅಂತ. ಆಗ ಒಬರಾಸ್ಟೈನ್ ಹೇಳ್ತಾನೆ, ನೀನೇನೋ ವೆಪನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ ಹಾಗೆ ಸಪ್ಲೈ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟೆ. ಆದ್ರೆ ನನ್ ಗತಿ ಏನು, ಈ ಕಂಪನಿಯಲ್ಲಿ ನಂದು ಕೂಡ ಶೇರ್ ಇದೆ, ಇದೆಲ್ಲ ಬಿಸ್ನೆಸ್, ನೀನು ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಟೋನಿಗೆ ತುಂಬಾ ದೊಡ್ಡ ಶಾಕ್ ಆಗೋಗುತ್ತೆ. ಯಾಕೆಂದ್ರೆ ಒಬರಾಸ್ಟೈನ್ ಇಷ್ಟು ದಿನ ಜೊತೆಲೆ ಎತ್ಕೊಂಡು ಬೆನ್ನಿಗೆ ಚೂರಿ ಆಗ್ತಿದ್ದ ಅಂತ. ಟೋನಿಗೆ ಟಿವಿಯ ನ್ಯೂಸ್ ಇಂದ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂದ್ರೆ ಗುಲ್ಮೆರ ಎಂಬ ಜಾಗದಲ್ಲಿ ಆಫ್ಘಾನಿಸ್ತಾನ ಟೆರರಿಸ್ಟ್ ಗಳು ಸ್ಟಾರ್ಕ್ ಇಂಡಸ್ಟ್ರಿಯ ವೆಪನ್ ಗಳನ್ನ ಯೂಸ್ ಮಾಡ್ಕೊಂಡು ಅಮಾಯಕ ಜನರನ್ನ ಕೊಲ್ತಾ ಇದ್ದಾರೆ ಅಂತ. ಈ ವಿಷಯ ಟೋನಿಗೆ ಗೊತ್ತಾದ್ಮೇಲೆ ನಾನಿನ್ ಮೇಲೆ ಸುಮ್ನೆ ಇದ್ರೆ ಅದು ಸರಿ ಹೋಗೋದಿಲ್ಲ ಅಂತ ಹೇಳಿ
ಈಗಾಗ್ಲೇ ಅವನು ತಯಾರಿಸಿರೋ ಮಾರ್ಕ್ 3 ಆರ್ಮರ್ ನ ಹಾಕೊಂಡು ಆ ಗುಲ್ಮೆರಾ ಎಂಬ ಜಾಗಕ್ಕೆ ಹೋಗ್ತಾನೆ. ಹಾಗೆ ನಿಮ್ಗೆ ಮತ್ತೊಂದು ವಿಷಯವನ್ನೇ ಹೇಳ್ಬಿಡ್ತೀನಿ. ಮೂವಿಯ ಮೊದಲಲ್ಲಿ ಎನ್ಸಿನ್ ಎಂಬ ಸೈಂಟಿಸ್ಟ್ ಅನ್ನ ತೋರಿಸಿರ್ತಾರಲ್ಲ, ಆ ಸೈಂಟಿಸ್ಟ್ ಕೂಡ ಇದೇ ಗ್ರಾಮದವನು, ಅಂದ್ರೆ ಗುಲ್ಮೆರಾ ಗ್ರಾಮದವನು. ಆ ಟೆರರಿಸ್ಟ್ ಗ್ರೂಪ್ ನವರು ಎನ್ಸಿನ್ ಫ್ಯಾಮಿಲಿಯನ್ನ ಕೊಂದು ಹಾಕಿ ಎನ್ಸಿನ್ ನ ಬಂದೆ ಮಾಡಿ ಇಟ್ಕೊಂಡಿದ್ರು. ಟೋನಿ ಆ ಗುಲ್ಮೆರಾ ಗ್ರಾಮಕ್ಕೆ ಹೋಗಿದ ತಕ್ಷಣ ಅಲ್ಲಿದ್ದ ಟೆರರಿಸ್ಟ್ ಗಳನ್ನೆಲ್ಲ ಒಬ್ಬೊಬ್ಬರನ್ನೇ ಕೊಲ್ತಾ ಹೋಗ್ತಾನೆ. ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ತರ ಫಿಸಿಕಲ್ ಆಗಿ ಸೂಪರ್ ಪವರ್ಸ್ ಗಳು ಇಲ್ಲದೆ ಇದ್ರು, ಟೋನಿ ತನ್ನ ಮೈಂಡ್ ಪವರ್ ನಿಂದ ಜನರನ್ನ ಕಾಪಾಡೋ ಒಬ್ಬ ಸೂಪರ್ ಹೀರೋ ಆಗಿದ್ದಾನೆ. ನಂತರ ಟೋನಿ ಅಲ್ಲಿದ್ದ ಸ್ಟಾರ್ಕ್ ಇಂಡಸ್ಟ್ರಿಯ ಎಲ್ಲಾ ವೆಪನ್ಗಳು, ಮಿಸೈಲ್ಸ್ ಗಳನ್ನ ಬ್ಲಾಸ್ಟ್ ಮಾಡ್ತಾನೆ. ಈ ತರ ಗುಲ್ಮೆರಾದಲ್ಲಿ ಟೋನಿ ಬ್ಲಾಸ್ಟ್ ಮಾಡಿದ್ದು US ಮಿಲಿಟರಿಯ ರೇಡಾರ್ ನಲ್ಲಿ ಡಿಟೆಕ್ಟ್ ಆಗುತ್ತೆ. ಆದ್ರಿಂದ US ಮಿಲಿಟರಿಯ 2 ಫೈಟರ್ ಜೆಟ್ ಗಳು ಟೋನಿನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತವೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಟೋನಿ ಒಂದು ಫೈಟರ್ ಜೆಟ್ ಗೆ ಕ್ರಾಶ್ ಆಗ್ಬಿಡ್ತಾನೆ. ಇದರಿಂದ ಆ ಫೈಟರ್ ಜೆಟ್ ಬ್ಲಾಸ್ಟ್ ಆಗಿ ಆ ಫ್ಲೈಟ್ ಅಲ್ಲಿದ್ದ ಪೈಲಟ್ ಕೆಳಗಡೆ ಬೀಳ್ತಿರ್ತಾನೆ. ಆಗ ಟೋನಿನೇ ಅವನನ್ನ ಕಾಪಾಡ್ತಾನೆ. ನಂತರ ಟೋನಿ ಜಾನ್ ರೋಡ್ಸ್ಗೆ ಕಾಲ್ ಮಾಡಿ ಹೇಳ್ತಾನೆ, ಗುಲ್ಮೆರಾದಲ್ಲಿ ಬ್ಲಾಸ್ಟ್ ಮಾಡಿರೋದು ನಾನೇ, ಈಗ ನಿಮ್ಮ ಫ್ಲೈಟ್ ಮುಂದೆ ಹೋಗ್ತಿರೋದು ಕೂಡ ನಾನೇ ಅಂತ. ಇದೆಲ್ಲ ಕೇಳಿ ರೋಡ್ಸ್ಗೆ ನಂಬೋದಕ್ಕೆ ಆಗುದಿಲ್ಲ. ನೀನ್ ಏನ್ ಮಾಡಕ್ಕೆ ಹೊರಟಿದ್ಯಾ, ನೀನೇನ್ ಹುಚ್ಚಾನ ಅಂತ ಬೈತಾನೆ. ಜಾನ್ ರೋಡ್ಸ್ ಟೋನಿಯ ಹಿಂದೆ ಹೋಗ್ತಿದ್ದ ಫ್ಲೈಟರ್ ಜೆಟ್ ನ ವಾಪಸ್ ಕರ್ಕೋತಾನೆ. ಜಾನ್ ರೋಡ್ಸ್ ಇದೇ ವಿಷಯವನ್ನ ಪ್ರೆಸ್ ಮುಂದೆ ಬೇರೆ ತರನೇ ಹೇಳ್ತಾನೆ. ಅದೇನಂದ್ರೆ ಗುಲ್ಮೆರಾದಲ್ಲಿ ಬ್ಲಾಸ್ಟ್ ಮಾಡಿರೋದು ಆಫ್ಘಾನಿಸ್ತಾನ ಯಾವ್ದೋ ಶತ್ರು ದೇಶ ಇರಬೇಕು ಅಂತ. ಅಂದ್ರೆ ಜಾನ್ ರೋಡ್ಸ್ ಈ ವಿಷಯವನ್ನ ಇಲ್ಲಿಗೆ ಮುಚ್ಚಾಕ್ಬಿಡ್ತಾನೆ. ಮುಂದಿನ ಸೀನ್ ಅಲ್ಲಿ ಒಬ್ಬರ ಸೈನ್ ಆ ಆಫ್ಘಾನಿಸ್ತಾನ ಟೆರರಿಸ್ಟ್ ನ ಬಳಿ ಹೋಗೋದನ್ನ ತೋರಿಸ್ತಾರೆ. ಅಲ್ಲಿ ಆ ಟೆರರಿಸ್ಟ್ ಗ್ರೂಪ್ ನ ಲೀಡರ್ ಒಬ್ಬರ ಸೈನ್ಗೆ ಹೇಳ್ತಾನೆ, ಟೋನಿ ಸ್ಟಾರ್ಕ್ ತಯಾರಿಸಿದ್ದ ಆ ಬುಲೆಟ್ ಪ್ರೂಫ್ ಆರ್ಮರ್ ನಮ್ಗೆ ಸಿಕ್ಕಿದೆ, ನೀವೇನಾದ್ರು ನಮ್ಗೆ ದುಡ್ಡು ಕೊಡ್ತೀನಿ ಅಂತಂದ್ರೆ ಅದನ್ನ ನಾವು ನಿಮ್ಗೆ ಕೊಡ್ತೀವಿ, ಹಾಗೆ ಅದು ಹೇಗೆ ಕೆಲಸ ಮಾಡ್ತೀವಿ ಅಂತಾನು ಕೂಡ ಹೇಳ್ತೀವಿ ಅಂದಾಗ ಒಬ್ಬರ ಸ್ಟ್ರೈನ್ ಅವನನ್ನ ಎದುರಿಸ್ತಾನೆ. ಜಾಸ್ತಿ ಮಾತಾಡಿದ್ರೆ ನಿನ್ನ ಹಾಗೆ ನಿನ್ನ ಈ ಟೆರರಿಸ್ಟ್ ಟೀಮ್ ಅನ್ನ ಇಲ್ಲೇ ಧ್ವಂಸ ಮಾಡಿ ಹೊರಟೋಗ್ತೀನಿ ಅಂತ. ಇದರಿಂದ ಆ ಟೆರರಿಸ್ಟ್ ಗ್ರೂಪ್ ನ ಲೀಡರ್ ಎದುರುಕೊಂಡು ಟೋನಿ ತಯಾರಿಸಿದ್ದ ಆ ಬುಲೆಟ್ ಪ್ರೂಫ್ ಆರ್ಮರ್ ಅನ್ನ ಒಬ್ಬರ ಸ್ಟ್ರೈನ್ಗೆ ಕೊಟ್ಬಿಡ್ತಾನೆ. ನಂತರ ಸೀನ್ ಟೋನಿ ಸ್ಟಾರ್ಕ್ ಹಾಗೆ ಪೆಪ್ಪರ್ ಪಾಟ್ಸ್ ಕಡೆಗೆ ಶಿಸ್ತಾಗುತ್ತೆ. ಟೋನಿ ಪೆಪ್ಪರ್ ಪಾಟ್ಸ್ ಗೆ ಹೇಳ್ತಾನೆ, ನೀನ್ ನನಗೋಸ್ಕರ ಒಂದು ಕೆಲಸನ ಮಾಡಬೇಕು. ಅದೇನಂದ್ರೆ ಸ್ಟಾರ್ಕ್ ಇಂಡಸ್ಟ್ರಿಯ ಆಫೀಸ್ ನಲ್ಲಿ ಒಂದು ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ ನೊಳಗಡೆ ವೆಪನ್ಸ್ ಗಳನ್ನ ಹೇಗೆ ಮಾಡೋದು, ಮಿಸೈಲ್ಸ್ ಗಳನ್ನ ಹೇಗೆ ಮಾಡೋದು ಅನ್ನೋ ಎಲ್ಲ ಬ್ಲೂ ಪ್ರಿಂಟ್ ಅದ್ರೊಳಗಡೆ ಇದೆ. ಆ ಎಲ್ಲಾ ಬ್ಲೂ ಪ್ರಿಂಟ್ ಅನ್ನ ಈ ಪೆನ್ ಡ್ರೈವ್ ಗೆ ಹಾಕಿ ನೀನ್ ನನ್ಗೆ ತಂದು ಕೊಡ್ಬೇಕು. ಯಾಕೆಂದ್ರೆ ಓವರ್ ಸ್ಟಾನ್ಗೆ ಯಾರಾದ್ರೂ ಟೆರರಿಸ್ಟ್ ಗಳು ದುಡ್ಡನ್ನ ಕೊಡ್ತೀನಿ ಅಂದ್ರೆ ಅದನ್ನು ಕೂಡ ಮಾಡ್ಕೊಳಕ್ಕೆ ಅವನು ಹಿಂದೆ ಮುಂದೆ ನೋಡೋದಿಲ್ಲ. ಈ ಕೆಲಸನ ನಾನೇ ಮಾಡಬಹುದಾಗಿತ್ತು, ಆದ್ರೆ ನಾನೇನಾದ್ರೂ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಒಬ್ಬರ ಸ್ಟಾನ್ಗೆ ಗೊತ್ತಾದ್ರೆ ಆ ಬ್ಲೂ ಪ್ರಿಂಟ್ಸ್ ಗಳನ್ನೆಲ್ಲ ಅವನು ಮೊದ್ಲೇ ಮಾಡ್ಕೊಬಿಡ್ತಾನೆ. ಅದ್ಕೇನೆ ನೀನ್ ಹೋದ್ರೆ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ. ನನಗೋಸ್ಕರ ಒಂದು ಕೆಲಸನ ಮಾಡ್ಕೋತೀಯ ಅಂದಾಗ ಅದಕ್ಕೆ ಪೆಪ್ಪರ್ ಪಾಟ್ಸ್ ಒಪ್ಕೊಳ್ಳೋದಿಲ್ಲ. ಆಗ ಟೋನಿ ಹೇಳ್ತಾನೆ, ನಾನು ವೆಪನ್ಸ್ ಗಳನ್ನ ಮಿಸೈಲ್ಸ್ ಗಳನ್ನ ಮಾರಿ ಜನರ ಸಾವಿಗೆ ಕಾರಣವಾದಾಗ ನೀನು ನನಗೆ ಸಪೋರ್ಟ್ ಮಾಡಿದೆ. ಈಗ ನಾನು ನನ್ನಿಂದ ಯಾವುದೇ ಪ್ರಾಣಗಳು ಹೋಗ್ಬಾರ್ದು ಅಂತ ಕಷ್ಟಪಡ್ತಿರ್ಬೇಕಾದ್ರೆ ನೀನ್ ನನಗೆ ಸಹಾಯ ಮಾಡ್ತಿಲ್ಲ. ನಿನ್ನ ಬಿಟ್ಟು ಬೇರೆ ಇನ್ಯಾರ ಕೇಳಿ, ಈ ಪ್ರಪಂಚದಲ್ಲಿ ನಿನ್ನ ಬಿಟ್ಟರೆ ಇನ್ಯಾರು ನಂಗೆ ಇದ್ದಾರೆ ಅಂದಾಗ ಇವನ ಈ ಮಾತನ್ನ ಕೇಳಿ ಪೆಪ್ಪರ್ ಪಾಟ್ಸ್ ಅವನಿಗೆ ಹೇಳ್ತಾಳೆ, ನನಗೂ ಕೂಡ ಈ ಪ್ರಪಂಚದಲ್ಲಿ ನಿನ್ನ ಬಿಟ್ರೆ ಇನ್ಯಾರು ಇಲ್ಲ ಅಂತ ಹೇಳಿ ಆ ಕೆಲಸವನ್ನ ಮಾಡೋದಕ್ಕೆ ಒಪ್ಕೋತಾಳೆ. ನಂತರ ಪೆಪ್ಪರ್ ಪಾಟ್ಸ್ ಸ್ಟಾರ್ಕ್ ಇಂಡಸ್ಟ್ರಿ ಆಫೀಸ್ಗೆ ಬಂದು ಅಲ್ಲಿದ್ದ ಬ್ಲೂ ಪ್ರಿಂಟ್ ಗಳನ್ನೆಲ್ಲ ಪೆನ್ ಡ್ರೈವ್ ಗೆ ಟ್ರಾನ್ಸ್ಫರ್ ಮಾಡ್ಕೋತಿರ್ತಾಳೆ. ಹೀಗೆ ಅವಳು ಟ್ರಾನ್ಸ್ಫರ್ ಅನ್ನ ಮಾಡ್ಕೋತಿರ್ಬೇಕಾದ್ರೆ ಅವಳಿಗೆ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋನ ನೋಡಿ ಅವಳು ತುಂಬಾನೇ ಶಾಕ್ ಆಗಿ ಹೋಗ್ತಾಳೆ. ಯಾಕೆಂದ್ರೆ ಆ ವಿಡಿಯೋ ಬೇರೆ ಏನೂ ಅಲ್ಲ, ಟೆರರಿಸ್ಟ್ ಗಳು ಟೋನಿ ಸ್ಟಾರ್ಕ್ ನ ಕಿಡ್ನಾಪ್ ಮಾಡಿರೋ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ನೋಡಿ ಸಾಕೋಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ವಿಡಿಯೋ ಎಲ್ಲೂ ಕೂಡ ರಿಲೀಸ್ ಆಗಿರೋದಿಲ್ಲ. ಒಬ್ಬರ ಸ್ಥಾನ ಈ ಕಂಪ್ಯೂಟರ್ ಅಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ಟೆರರಿಸ್ಟ್ ಗಳಿಗೆ ಹೇಳಿ ಟೋನಿ ಸ್ಟಾರ್ಕ್ ನ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಅದು ಒಬರಾಸ್ಟೈನೆ. ಹೀಗೆ ಅವಳು ಫೈಲ್ ಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋತಿರ್ಬೇಕಾದ್ರೆ ಅಲ್ಲಿಗೆ ಒಬರಾಸ್ಟೈನ್ ಬಂದ್ಬಿಡ್ತಾನೆ. ಪೆಪ್ಪರ್ ಪಾಟ್ಸ್ ಆ ಫೈಲ್ ಗಳೆಲ್ಲ ಟ್ರಾನ್ಸ್ಫರ್ ಆದ್ಮೇಲೆ ಒಬರಾಸ್ಟೈನ್ಗೆ ಗೊತ್ತಿಲ್ಲದೆ ಇರೋ ರೀತಿ ಆ ಪೆನ್ ಡ್ರೈವ್ ನ ತಗೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಇವಳು ಈ ರೀತಿ ಗಾಬರಿಯಿಂದ ಹೊರಗಡೆ ಹೋಗ್ತಿರೋದನ್ನ ನೋಡಿ ಒಬರಾಸ್ಟೈನ್ಗೆ ಡೌಟ್ ಬರುತ್ತೆ. ಆದ್ರಿಂದ ಅವನು ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಪೆಪ್ಪರ್ ಪಾಟ್ಸ್ ಎಲ್ಲ ಫೈಲ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಹೊರಟೋಗಿದ್ದಾಳೆ ಅಂತ. ಪೆಪ್ಪರ್ ಪಾಟ್ಸ್ ಅಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಶೀಲ್ಡ್ ಏಜೆಂಟ್ ಆದ ಕೋಲ್ಸನ್ ಅಲ್ಲಿ ಇರ್ತಾನೆ. ಆಗ ಪೆಪ್ಪರ್ ಪಾಟ್ಸ್ ಅವನಿಗೆ ಹೇಳ್ತಾಳೆ, ನೀವು ಟೋನಿ ಸ್ಟಾರ್ಕ್ ಮೇಟ್ ಮಾಡ್ಬೇಕು ಅಂತಿದ್ರಿ ಅಲ್ವಾ, ಬನ್ನಿ ನಾನು ಮೇಟ್ ಮಾಡಿಸ್ತೀನಿ ಅಂತ. ಇದನ್ನ ಮೇಲ್ ನಿಂತ್ಕೊಂಡು ಒಬರಾಸ್ಟೈನ್ ಕೂಡ ನೋಡ್ತಿರ್ತಾನೆ. ನಂತರ ಅವನು ಒಂದು ಲ್ಯಾಬ್ಗೆ ಬಂದು ಅಲ್ಲಿದ್ದ ಸೈಂಟಿಸ್ಟ್ ಗಳಿಗೆ ಕೇಳ್ತಾನೆ, ನೀವಿನ್ನೂ ಅದನ್ನ ಕಂಪ್ಲೀಟ್ ಮಾಡ್ಲಿಲ್ವಾ ಅಂತ. ಇಲ್ಲಿ ಒಬರಾಸ್ಟೈನ್ ಮಾತಾಡ್ತಿರೋದು ಏನ್ರ ಬಗ್ಗೆನಪ್ಪ ಅಂದ್ರೆ ಟೋನಿ ಸ್ಟಾರ್ಕ್ ತಯಾರಿಸಿದ್ದಾನಲ್ಲ ಚಿಕ್ಕ ಆರ್ಟ್ ರಿಯಾಕ್ಟರ್, ಅಂತದ್ದೇ ಆರ್ಟ್ ರಿಯಾಕ್ಟರ್ ಅನ್ನ ಈ ಸೈಂಟಿಸ್ಟ್ ಗಳಿಗೂ ಕೂಡ ತಯಾರಿಸೋದಕ್ಕೆ ಹೇಳಿರ್ತಾನೆ. ಯಾಕಪ್ಪ ಇವಂಗೆ ಆರ್ಟ್ ರಿಯಾಕ್ಟರ್ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳಿ. ಆ ಟೆರರಿಸ್ಟ್ ಟೀಮ್ ನಿಂದ ಈಸ್ಕೊ ಬಂದಿರ್ತಾನಲ್ಲ ಟೋನಿ ತಯಾರಿಸಿದ್ದ ಬುಲೆಟ್ ಪ್ರೂಫ್ ಆರ್ಮರ್ ನ, ಆ ಆರ್ಮರ್ ಅನ್ನ ಮತ್ತೆ ರೀಕ್ರಿಯೇಟ್ ಮಾಡಿ ಟೋನಿ ಸ್ಟಾರ್ಕ್ ಅನ್ನು ಸೋಲಿಸ್ಬೇಕು ಅಂತ ಅವನು ಅನ್ಕೊಂಡಿರ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಗುಲ್ಮೆರಾದಲ್ಲಿ ಬ್ಲಾಸ್ಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಐರನ್ ಮ್ಯಾನ್ ಸೂಟ್ ನಲ್ಲಿದ್ದ ಟೋನಿ ಸ್ಟಾರ್ಕೆ ಅಂತ. ಅದಕ್ಕೆ ಅವನು ಕೂಡ ಅಂತದ್ದೇ ಒಂದು ಸೂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾನೆ. ಪೆಪ್ಪರ್ ಪಾಟ್ಸ್ ಟೋನಿಗೆ ಕಾಲ್ ಮಾಡ್ತಿರ್ತಾಳೆ. ಅವನು ಇನ್ನೇನು ಕಾಲ್ ಅನ್ನ ಪಿಕ್ ಮಾಡ್ಬೇಕು ಅನ್ನೋಸಲ್ಲಿ ಅಲ್ಲಿಗೆ ಒಬರಾಸ್ಟೈನ್ ಬಂದು ಒಂದು ಮಷೀನ್ ಇಂದ ಟೋನಿಗೆ ಶಾಕ್ ಕೊಡ್ತಾನೆ. ಒಬರಾಸ್ಟೈನ್ ಟೋನಿಗೆ ಶಾಕ್ ಕೊಟ್ನಲ್ಲ,
ಆ ಮಷೀನ್ ಇಂದ ಯಾರಿಗೆ ಬೇಕಾದ್ರೂ ಯಾವುದೇ ಕಾಯಿಲೆಯನ್ನ ಅವರ ಬಾಡಿ ಒಳಗೆ ಹಾಕ್ಬೋದು. ಆ ಮಷೀನ್ ಅನುಕೂಲ ಕಂಡುಹಿಡಿದಿರುವುದು ಟೋನಿನೇ, ಆದ್ರೆ ಅದನ್ನ ಪಬ್ಲಿಕ್ ಗೆ ರಿಲೀಸ್ ಮಾಡಿರೋದಿಲ್ಲ ಅಷ್ಟೇ. ಒಬರಾಸ್ಟೈನ್ ಟೋನಿಯ ಎದೆಯಲ್ಲಿದ್ದ ಆರ್ಕ್ ರಿಯಾಕ್ಟರ್ ನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಪೆಪ್ಪರ್ ಪೋಟ್ಸ್ ಜಾನ್ ರೋಡ್ಸ್ಗೆ ಕಾಲ್ ಮಾಡಿ ಹೇಳ್ತಾಳೆ, ನಾನು ಆಗಿಂದ ಟೋನಿಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಆದ್ರೆ ಅವರು ಪಿಕ್ ಮಾಡ್ತಿಲ್ಲ. ನಾನು ಏಜೆಂಟ್ ಕೋಲ್ಸನ್ ಜೊತೆ ಒಬರಾಸ್ಟೈನ್ ಅರೆಸ್ಟ್ ಮಾಡಿಸೋದಕ್ಕೆ ಹೋಗ್ತಿದ್ದೀನಿ. ಈ ವಿಷಯನ ನೀವು ಟೋನಿಗೆ ಹೇಳ್ಬಿಡಿ ಅಂತ ಹೇಳ್ತಾಳೆ. ಈ ಕಡೆ ಟೋನಿಗೆ ಅವನ ಎದೆಯಲ್ಲಿ ಆರ್ಕ್ ರಿಯಾಕ್ಟರ್ ಇಲ್ಲದೆ ಇರೋದ್ರಿಂದ ಅವನ ಕೈಲಿ ಉಸಿರಾಡೋದಕ್ಕೆ ಕೂಡ ಆಗ್ತಿರೋದಿಲ್ಲ. ಆಗ ಅವನು ಪೆಪ್ಪರ್ ಪಾಟ್ಸ್ ಕೊಟ್ಟಿದ್ದ ಹಳೆಯ ಆರ್ಕ್ ರಿಯಾಕ್ಟರ್ ಹಾಕೊಳ್ಳೋದಕ್ಕೆ ಹೋಗ್ತಿರ್ತಾನೆ, ಆದ್ರೆ ಅವನ ಕೈಲಿ ಆಗೋದಿಲ್ಲ. ಅವನು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾ ಇರ್ತಾನೆ. ಆಗ ಅಲ್ಲೇ ಇದ್ದ ಒಂದು ರೋಬೋಟ್ ಆರ್ಕ್ ರಿಯಾಕ್ಟರ್ ನ ಟೋನಿಗೆ ಕೊಡುತ್ತೆ. ಈ ಕಡೆ ಒಬರಾಸ್ಟೈನ್ ತೋರಿಸ್ತಾರೆ. ಟೋನಿ ಸ್ಟಾರ್ಕ್ ಇಂದ ತಂದಿದ್ದ ಆ ಆರ್ಕ್ ರಿಯಾಕ್ಟರ್ ಅನ್ನ ಅವನು ರೀಕ್ರಿಯೇಟ್ ಮಾಡಿರೋ ಆರ್ಮರ್ ಒಳಗಡೆ ಫಿಟ್ ಮಾಡ್ತಾನೆ. ಆ ಆರ್ಮರ್ ಗೆ ಒಂದು ಹೊಸ ಹೆಸರನ್ನು ಕೂಡ ಕೊಡ್ತಾನೆ, ಅದೇನಪ್ಪ ಅಂದ್ರೆ ಐರನ್ ಮಾಂಗರ್ ಅಂತ. ಈ ಕಡೆ ಟೋನಿ ಸ್ಟಾರ್ಕ್ ನ ತೋರಿಸ್ತಾರೆ. ಟೋನಿ ಆ ಆರ್ಕ್ ರಿಯಾಕ್ಟರ್ ನ ಹಾಕೊಂಡಿದ್ರು ಕೂಡ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾನೆ. ಆಗ ಅದೇ ಸಮಯಕ್ಕೆ ಜಾನ್ ರೋಡ್ಸ್ ಬರ್ತಾನೆ, ಟೋನಿನ ಎದ್ದೇಳಿಸ್ತಾನೆ. ಟೋನಿ ಎದ್ದ ತಕ್ಷಣ ಮಾರ್ಟ್ರಿ ಆರ್ಮರ್ ನ ಹಾಕೊಂಡು ಒಬರಾಸ್ಟೈನ್ ವಿಚಾರಿಸ್ಕೊಳ್ಳಕ್ಕೆ ಹೋಗ್ತಾನೆ. ಪೆಪ್ಪರ್ ಪೋರ್ಟ್ಸ್ ಏಜೆಂಟ್ ಕೋಲ್ಸನ್ ಜೊತೆ ಒಬರಾಸ್ಟೈನ್ ಅರೆಸ್ಟ್ ಮಾಡಿಸೋದಕ್ಕೆ ಬಂದಿರ್ತಾಳೆ. ಇದನ್ನ ಒಬರಾಸ್ಟೈನ್ ಕೂಡ ಕ್ಯಾಮರಾದಲ್ಲಿ ನೋಡ್ತಾನೆ. ಆದ್ರಿಂದ ಅವನು ಅವನ ಐರನ್ ಮಾಂಗರ್ ಸೂಟ್ ಅನ್ನ ಹಾಕೊಂಡು ಅವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಅದೇ ಸಮಯಕ್ಕೆ ಅಲ್ಲಿ ಎಂಟ್ರಿ ಆಗೋದು ಟೋನಿ ಸ್ಟಾರ್ಕ್. ಟೋನಿ ಹಾಗೆ ಒಬರಾಸ್ಟೈನ್ ಮಧ್ಯೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಅವ್ರು ರೋಡಲ್ಲೆಲ್ಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಾ ಮಾಡ್ತಾ ಒಬರಾಸ್ಟೈನ್ ಟೋನಿ ಸ್ಟಾರ್ಕ್ ನ ಇನ್ನೇನು ಕೊಲ್ಬೇಕು ಅನ್ನೋಸಲ್ಲಿ ಟೋನಿ ಪೆಪ್ಪರ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ನಾನ್ ಹೇಳಿದಾಗ ಕೆಳಗಡೆ ಲ್ಯಾಬ್ ಅಲ್ಲಿರೋ ದೊಡ್ಡ ಆರ್ಕ್ ರಿಯಾಕ್ಟರ್ ಅನ್ನ ಆಕ್ಟಿವೇಟ್ ಮಾಡು ಅಂತ. ಇದೇ ದೊಡ್ಡ ಆರ್ಕ್ ರಿಯಾಕ್ಟರ್ ಅನ್ನ ಹಾವರ್ಡ್ ಸ್ಟಾರ್ಕ್ ಆಗಿ ಒಬರಾಸ್ಟೈನ್ ಮಾಡಿದ್ದು. ಒಬರಾಸ್ಟೈನ್ ಟೋನಿ ಸ್ಟಾರ್ಕ್ ನ ಕೊಲ್ಲೋದಕ್ಕೆ ಹತ್ರ ಬರ್ತಿದ್ದಂಗೆನೆ ಟೋನಿ ಪೆಪ್ಪರ್ ನ ಕಾಂಟ್ಯಾಕ್ಟ್ ಮಾಡಿ ಆ ಆರ್ಕ್ ರಿಯಾಕ್ಟರ್ ನ ಆಕ್ಟಿವೇಟ್ ಮಾಡೋದಕ್ಕೆ ಹೇಳ್ತಾನೆ. ಪೆಪ್ಪರ್ ಪೋರ್ಟ್ಸ್ ಆ ದೊಡ್ಡ ಆರ್ಕ್ ರಿಯಾಕ್ಟರ್ ನ ಆಕ್ಟಿವೇಟ್ ಮಾಡಿದಾಗ ಅದರಲ್ಲಿದ್ದ ಎನರ್ಜಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಆ ಎನರ್ಜಿಗೆ ಸಿಕ್ಕಿ ಒಬರಾಸ್ಟೈನ್ ಕೂಡ ಸತ್ತು ಹೋಗ್ತಾನೆ. ಹಾಗೆ ಅವನ ಸೂಟ್ ಕೂಡ ನಾಶವಾಗಿ ಹೋಗುತ್ತೆ. ಆದ್ರೆ ಇಲ್ಲಿ ಖುಷಿ ಪಡೋ ವಿಷಯ ಏನಪ್ಪಾ ಅಂದ್ರೆ ಟೋನಿ ಸ್ಟಾರ್ಕ್ ಆ ಎನರ್ಜಿಯಿಂದ ಹೇಗೋ ಮಾಡಿ ಬಚಾವಾಗಿರ್ತಾನೆ. ಇಲ್ಲಿಗೆ ಒಬರಾಸ್ಟೈನ್ ನ ಕತೆ ಮುಗೀತು. ನಂತರ ಮೂವಿಯ ಕೊನೆಯ ಸೀನ್ ಅನ್ನ ತೋರಿಸ್ತಾರೆ. ಟೋನಿ ಪ್ರೆಸ್ ಕಾನ್ಫರೆನ್ಸ್ ಗೆ ರೆಡಿ ಆಗ್ತಿರ್ಬೇಕಾದ್ರೆ ಅಲ್ಲಿಗೆ ಏಜೆಂಟ್ ಕೋಲ್ಸನ್ ಬಂದು ಒಂದು ಪೇಪರ್ ಅನ್ನ ಕೊಡ್ತಾನೆ. ಆ ಪೇಪರ್ ಅಲ್ಲಿ ಟೋನಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೇನ್ ಮಾತಾಡ್ಬೇಕು ಅಂತ ಇರುತ್ತೆ. ಅದ್ರಲ್ಲಿ ಒಂದು ವಿಷಯನ ಮೆನ್ಷನ್ ಮಾಡಿರ್ತಾರೆ, ಅದೇನಪ್ಪ ಅಂದ್ರೆ ಟೋನಿನ ಐರನ್ ಮ್ಯಾನ್ ಅಂತ ಎಲ್ಲೂ ಕೂಡ ಹೇಳ್ಕೋಬಾರ್ದು ಅಂತ. ಮತ್ತೊಂದು ವಿಷಯ ಹೇಳೋದನ್ನ ಮರ್ತೆ, ಐರನ್ ಮ್ಯಾನ್ ಅನ್ನೋ ಹೆಸರನ್ನ ಟೋನಿ ಅವನಾಗಿ ಅವನು ಇಟ್ಕೊಂಡಿಲ್ಲ, ಜನರು ಅವನಿಗೆ ಕೊಟ್ಟಿರ್ತಾರೆ. ಟೋನಿ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಎಂಟರ್ ಆಗಿದ ತಕ್ಷಣ ಡೈರೆಕ್ಟ್ ಆಗಿ ಒಂದೇ ಮಾತನ್ನ ಹೇಳ್ತಾನೆ, ಅದೇನಂದ್ರೆ ಐ ಆಮ್ ಐರನ್ ಮ್ಯಾನ್ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸ್ತಾರೆ ನಿಕ್ ಫ್ಯೂರಿ ಟೋನಿ ಸ್ಟಾರ್ಕ್ ಹತ್ರ ಬಂದು, ನಾನು ನಿನ್ನ ಹತ್ರ ಅವೆಂಜರ್ಸ್ ಇನಿಷಿಯೇಟಿವ್ ಬಗ್ಗೆ ಮಾತಾಡ್ಬೇಕು ಅಂತ. ನಿಕ್ ಫ್ಯೂರಿ ಮಾತಾಡ್ತಿರೋದು ಬೇರೆ ಯಾವ್ದ್ರ ಬಗ್ಗೆನೂ ಅಲ್ಲ, ಅವೆಂಜರ್ಸ್ 1 ಮೂವಿಯ ಬಗ್ಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.